ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ITBPF. ITBPFನಲ್ಲಿ ಎಷ್ಟು ಪೋಸ್ಟ್ ಖಾಲಿ ಅದಾವು, ಏಜ್ ಲಿಮಿಟ ಮತ್ತು ಸ್ಯಾಲ್ರಿ ಎಷ್ಟು ಎಲ್ಲನೂ ತಿಳಿದುಕೊಳ್ಳೋ ಮುಂಚೆ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ. ಹಾಗಾದರೆ ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಹಾಕಬೇಕು. ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟಿಂಗ್ ಅಂದರೆ ಮಾರ್ಚ್ 4, 2025ರಿಂದ ಅಪ್ಲಿಕೇಶನ್ ನೀವು ಆನ್ಲೈನ್ ಮೂಲಕ ಹಾಕ್ಬೋದು. ಮತ್ತು ಕೊನೆಯ ದಿನಾಂಕ ಬಂದು ಏಪ್ರಿಲ್ 2, 2025ವರೆಗೂ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಪೋಸ್ಟ್ ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಅಥ್ಲೆಟಿಕ್ಸ್ ಟೋಟಲ್ ಮೇಲ್ಗೆ 11 ಮತ್ತು ಫೀಮೇಲ್ಗೆ 14, ಟೋಟಲ್ 25 ಇರ್ತವೆ. ಮತ್ತು ಸ್ವಿಮ್ಮಿಂಗ್ ಟೋಟಲ್ ಮೊದಲ ಮೇಲ್ಗೆ 7, ಇದ್ರಾಗ ಫೀಮೇಲ್ಗೆ ಯಾವುದೇ ಅವಕಾಶ ಇರುವುದಿಲ್ಲ ಅಪ್ಲಿಕೇಶನ್ ಹಾಕಕ್ಕೆ. ಟೋಟಲ್ 7 ಮೇಲ್ಗಟ್ಟ ಇರ್ತವೆ. ಮತ್ತು ಶೂಟಿಂಗ್ 1 ಮೇಲ, ಇನ್ನು ಒಂದೇ ಮೇಲ್ ಅಷ್ಟೇ ಇರುತ್ತೆ, ಫೀಮೇಲ್ಗೆ ಅವಕಾಶ ಇಲ್ಲ. ಮತ್ತು ಬಾಕ್ಸಿಂಗ್ ಟೋಟಲ ಮೇಲ್ಗೆ 3 ಮತ್ತು ಫೀಮೇಲ್ಗೆ 2, ಟೋಟಲ್ 5. ವೇಟ್ ಲಿಫ್ಟಿಂಗ್ ಟೋಟಲ್ ಮೇಲ್ಗೆ 3, ಫೀಮೇಲ್ಗೆ 4, ಟೋಟಲ್ 7. ಟೇಕ್ವಾಂಡೋ ಇದು ಟೋಟಲ್ ಮೇಲ್ 1, ಫೀಮೇಲ್ 4, ಟೋಟಲ್ 5. ಆರ್ಚರಿ 2 ಮೇಲು 4 ಫೀಮೇಲು, ಟೋಟಲಿ 6. ಉಳಿದಿದ್ದನ್ನು ನೋಟಿಫಿಕೇಷನಲ್ಲಿ ತಿಳಿಸಿದಂತೆ ನೋಡೋಣ. ಟೋಟಲಿ ಮೇಲ್ ಕ್ಯಾಂಡಿಡೇಟ್ಗೆ 70 ಪೋಸ್ಟ್ ಇದ್ದರೆ ಫೀಮೇಲ್ಗೆ 63 ಪೋಸ್ಟ್ ಇರ್ತವೆ. ಟೋಟಲಿ ಗ್ರ್ಯಾಂಡ್ ಟೋಟಲ್ ಪೋಸ್ಟ್ ಖಾಲಿ ಇರುವ ಹುದ್ದೆಗಳು ಎಷ್ಟಪ್ಪ ಅಂದರೆ 133 ಹುದ್ದೆಗಳು ITBPFನಲ್ಲಿ ಖಾಲಿ ಇದ್ದಾವೆ. ಮತ್ತು ಸ್ಯಾಲ್ರಿ ಬಂದುಬಿಟ್ಟು ಲೆವೆಲ್ 3ಯಲ್ಲಿ ನೀಡ್ತಾರೆ. ಇದು 21,700ರಿಂದ 69,100ವರೆಗೂ ಸ್ಯಾಲ್ರಿ ನಮಗೆ ಇದ್ರಾಗ ಸಿಗ್ಬೋದು. ಪೋಸ್ಟ್ ನೀವೇನೆಂದರೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಸ್ಪೋರ್ಟ್ಸ್ ಪರ್ಸನ್ಗೆ ಅಷ್ಟೇ ಇದೆ, ಸ್ಪೋರ್ಟ್ಸ್ ಕಾಟ ಒಳಗಿರ್ತದೆ. ಇದು 10th ಪಾಸ್ ಆದರೆ ಸಾಕು, ನೀವು ಯಾರೇ ಆಗಲಿ ಎಲಿಜಿಬಲ್ ಆಗಿರ್ತೀರಿ. ಏಜ್ ಬಂದುಬಿಟ್ಟು 18ರಿಂದ 23ವರೆಗೆ ಇದ್ದ ಏಜ್ ಯಾರು ಇದ್ದಾರಲ್ಲ ಅವರು 10th ಪಾಸ್ ಆಗಿದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಏಜ್ ರಿಲ್ಯಾಕ್ಷನ್ ಒಳಗೆ ಕೆಟಗರಿ ವೈಸ್ ಡಿವೈಡ್ ಆಗಿರ್ತದೆ. ಮತ್ತು ನಾವು ಹೆಂಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋದು. ಅಪ್ಲಿಕೇಶನ್ ಡೇಟ್ ಹೇಳಿದ್ನಿ, ಮೊದಲೇ ಹೇಳಿದಂಗೆ 4 ಮಾರ್ಚ್ 2025ರಿಂದ 2 ಏಪ್ರಿಲ್ 2025 ಮಟ್ಟ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಆನ್ಲೈನ್ ಮೂಲಕನ ಹಾಕ್ಬೇಕು. ಆನ್ಲೈನ್ ಅಪ್ಲಿಕೇಶನ್ ಹಾಕೋದ್ರಾಗ ವೆಬ್ಸೈಟ ಇಲ್ಲಿ ಐತಿ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನೆ ಯೂಟ್ಯೂಬ್ ಒಳಗೆ, ಅಲ್ಲಿ ಲಿಂಕನ್ನು ನೀವು ನೋಡಿ ಅಪ್ಲೈ ಮಾಡ್ಬೋದು. ಮತ್ತು ಅಪ್ಲಿಕೇಶನ್ ಫೀ ನೋಡಿರಿ. ಅನ್ರಿಸರ್ವ್ ಪರ್ಸನ್ನ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಎಕನಾಮಿಕಲ್ ವೀಕರ್ EWS category apply for requirement the post constable GD under sports quota should pay 100 ರೂಪಿ ಐತಿ ನೋಡಿರಿ. UR OBC EWS ಮತ್ತು ಇವರಿಗೆಲ್ಲ ಕ್ಯಾಂಡಿಡೇಟ್ಗೆ 100 ರೂಪಾಯಿ ಐತಿ. ಮತ್ತು ಪಿ ಯಾರ್ಯಾರಿಗಿಲ್ಲಪ್ಪ ಅಂದರೆ SC ST ಇಲ್ಲ, ಫೀಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ಪಿ ಇರುವುದಿಲ್ಲ, ನೀವು ಅಪ್ಲೈ ಮಾಡ್ಬೋದು. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ನೋಡಿರಿ. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್ ಇರುತ್ತೆ, PST, ಮತ್ತು ಡೀಟೇಲ್ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಕ್ಯಾಂಡಿಡೇಟ್ಸ್ ನೋಡಿರಲಿ. Before start of documents
documentation, all candidates will be undergo verification of identity including biometric capture ಇರುತ್ತೆ. Biometric identification of candidates can also be taken at biometric identification ಇರುತ್ತೆ ಮತ್ತು ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಸೋ ಬಿ ಟೇಕನ್ ಎನಿ ಸ್ಟೇಜ್ ಆಫ್ ರಿಕ್ವೈರ್ಮೆಂಟ್ ಮತ್ತು ಡಾಕ್ಯುಮೆಂಟ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ. ನಿಮ್ಗೆ ಯಾವುದೇ ಫಿಸಿಕಲ್ ಬಗ್ಗೆ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿರಿ, ಫಿಸಿಕಲ್ ಬಗ್ಗೆ ನಾನು ವೀಡಿಯೋ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ನೋಟಿಫಿಕೇಷನ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರ್ತದೆ.